ಪ್ರಸಾದವನ್ನು ದಾಟಿ ಆ ದರಿದ್ರ ವಿದರನ ಮುರಿದ ಜೋಪುಡೆಯನ್ನು ಆಶ್ರಯಿಸಿದಂತೆ ಅವನ ಎಷ್ಟೊಂದು ಅವಳೇನಣ್ಣ, ಎಷ್ಟೊಂದು ಅವಳೇನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ದೊಡ್ಡ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ತಾರಿರುವರು. ಈ ದಿನ ಭಕ್ತ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ನಡೆ ಸಹೋದರ. ಅಣ್ಣ ಸಹೋದರ, ಕೃಷ್ಣನ ಸವಿನುಡಿಗೆ ನೀನೇನಾದರೂ ನಾಳೆ ಸಭೆಯಲ್ಲಿ ಸಮ್ಮತಿಸಿದ್ದೆ ಆದರೆ ನಮ್ಮ ಮಗಳ ವಿನಾಶಕ್ಕೆ ನೀನೇ ಕಾರಣ. ಅಭಿಮಾನಿಶಾಲಿಯಾದ ನನ್ನ ಪ್ರೀತಿಯ ಸಹೋದರರನ್ನು ಸಮಾಧಾನ ಪಡಿಸುವುದು ನನಗೊಂದೊಂದು ಸಾರಿ ದುಸ್ಸಾಹಸ. ನೋಡಿದ್ಯ ಮಾವ ನನ್ನ ತಪ್ಪನ ಕ್ರೋಧಾರ್ಥ ಸ್ವರೂಪವನ್ನ. ಮದಗಜಗಳೆಷ್ಟಿದ್ದರು ಈ ಅದರಲ್ಲಿ ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವು ಸಿದ್ಧವೆಂದು ಖಚಿತಪಡಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಬಂದಿದ್ದೇ ಆದರೆ ಈ ಸಾರ್ವಭೌಮವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದರೆ ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ. ಭಕ್ತಿ ವೈರಾಗ್ಯ ನೆಪದಿಂದ ವಂಚಿತನಾಗಿ ಹೇಗೆ ಅಪಮಾನವನ್ನು ಸಹಿಸಿದ ಕೌರವೇಶ್ವರ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಆತನು ಅವತರಿಸಿರುವವನು. ಯಾರು ಅವನ ಭಕ್ತಿ ವೈರಾಗ್ಯ ನೆಪದಿಂದ ವಂಚಿತರಾಗಿ ಭಗವಂತನೆಂದು ಪೂಜಿಸುವವರು ಅವರನ್ನೇ ಸಂಹರಿಸಿದನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರು? ಕಾರಣವಿಲ್ಲದೆ ಸಂಹರಿಸಿದರು. ಕಂಸನನ್ನು ನುಡಿಸಿ ಅರುಳು ಮರುಳು ಮುದುಕನಾದ ಆ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರರಿಗೆ ಸುರಪಾನ ಪ್ರಬದ್ಧತೆಯನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಅಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಮಾವ, ಹಾಗಾದರೂ ನನ್ನ ನ್ಯಾಯ ದಾರಿಗೆ ಕಳಿಸಿದೆ. ಆನಂದ ಗೋಪಾಲನ ಮನೆಯ ಊರಿನಲ್ಲಿ ಯುದ್ಧಕ್ಕಾಗಿ ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗಿದ್ದೆ. ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ನಿನ್ನ ಉದ್ದೇಶ? ಸರ್ಪದ ವಿಷಯದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದು. ಕೃಷ್ಣನಿಗಿಂತ ಅವನ ವಿಜಯೋನ್ಮತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆಯಾಗಿದೆ. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಿತ್ತು. ಆದರೆ ಆ ಅರ್ಜುನನು ಆ ಸಂಕಷ್ಟದಿಂದ ನಿನ್ನನ್ನು ಪಾರು ಮಾಡಿದನಲ್ಲಯ್ಯ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಪಾಪ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರು ನಿಂತಿಸಬೇಕು. ಇದೆಂತಹ ಧರ್ಮ ಸಂಕಟ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅದೇಕೆ? ಪಾಂಡವರೆಲ್ಲ ಕೃಷ್ಣನ ಆಜ್ಞಾಧಾರವಿರಬಹುದು. ಪಾಂಡವರು ನಿನ್ನ ಸೈನ್ಯ ಪಕ್ಷವನ್ನು ವಹಿಸಿದರೆ ನೀನು ಬೇಡ, ನಿನ್ನ ಪಕ್ಷ ಮಾತ್ರವೆಂದು ನಿಸ್ಸಂಕೋಚವಾಗಿ ಹೇಳಬೇಕಿತ್ತು.